ಅವರ ಮನಸ್ಸಿಗೆ ಅಭಿಪ್ರಾಯ ಕೂಡ ಹೆಚ್ಚುಕೊಂಡಿದ್ದು ಯಶಸ್ವಿಯಾಗಿ ಕೂಡ ಗಣೇಶ ಉತ್ಸವವನ್ನು ಆಚರಿಸುವುದು ಕಳೆದ ಬಾರಿ ಕೂಡ ವಿಫಲಾದ ಮದುವೆ ದಿನಗಳಲ್ಲಿ ಬಂದಿತ್ತು. ಆದರೂ ಕೂಡ ನಾಗರಿಕರ ಐಕ್ಯತೆಯ ಘಟನೆಗಳಿಂದ ಹಾಗೆ ಶಾಂತಿಯಿಂದ ಪರಸ್ಪರ ಸಹಕಾರ ಸಾಮರ್ಥ್ಯದ ಒಮ್ಮತದಿಂದ ಎಲ್ಲ ಮಾಡಿದ್ದು ನಮಗೆಲ್ಲ ಸುಖ ಇದೆ. ಸೊ ಕೆಲವು ವಿಷಯಗಳನ್ನು ನಾವು ಪ್ರಸ್ತಾಪ ಮಾಡಲಿಕ್ಕೆ ಇಚ್ಛೆಪಡ್ತೇನೆ. ಯಾವುದೇ ಧರ್ಮ ಜಾತಿ ಜನಾಂಗ ಇರಲಿ, ಯಾವುದೇ ಹಬ್ಬಗಳನ್ನು ಮಾಡ್ತಕ್ಕಂಥದ್ದು ಸಂತೋಷವನ್ನು ಪಡಲಿಕ್ಕೆ, ಆನಂದವನ್ನು ಹೊಂದಲಿಕ್ಕೆ, ಮತ್ತು ನಮ್ಮ ಕುಟುಂಬದ ಸದಸ್ಯರು ಎಲ್ಲೆಲ್ಲೋ ಇರ್ತಾರೆ. ಈಗ ನಾನಿಲ್ಲಿ ನನ್ನ ಅಕ್ಕ ತಂಗಿ ಅಣ್ಣ ತಮ್ಮ ಇನ್ನೆಲ್ಲರೂ ಎಲ್ಲರೂ ಕೂಡ ತಿಂಗಳು ತಿಂಗಳು ಆಚರಣೆ ಎಲ್ಲ ಒಂದು ಕಡೆ ಸೇರಿಗೋಸ್ಕರ ಇಲ್ಲ. ಮತ್ತು ನಮ್ಮನ್ನು ನಾವು ಸ್ವಚ್ಛಗೊಳಿಸೋದಕ್ಕೆ, ನಮ್ಮ ಮನೆಗಳನ್ನು ಸ್ವಚ್ಛಗೊಳಿಸೋದಕ್ಕೋಸ್ಕರ ನಮ್ಮ ಅನಾದಿಗಳನ್ನು ನಮ್ಮ ಹಿರಿಯರು ಈ ಹಬ್ಬಗಳನ್ನು ಆಚರಣೆ ಮಾಡ್ಕೊಂಡು ಬರ್ತಾರೆ. ನೋಡಿ, ಪ್ರತಿ ಹಬ್ಬಗಳು ಭಾಳ ಶ್ರೇಷ್ಠ ದಿನಗಳಲ್ಲಿ ಅವರು ಜರುಗುತ್ತದೆ ದಿನಾಂಕವನ್ನು ನಿಗದಿ ಮಾಡಿದ್ದಾರೆ. ಆ ಹಬ್ಬದ ಬೆಂಬಲ ಕೂಡ ನಮ್ಮ ಮನೆಗಳು ಮನಸ್ಸು ಸ್ವಚ್ಛವಾಗಿರತಕ್ಕಂಥ ನಮ್ಮ ಹಿರಿಯ
ಪ್ರೊಸೆಷನ್ ಆಗಲಿ ಹೇಳಿದ್ದಾರೆ. ನಾವೇನು ಆ ಥರ ದಯವಿಟ್ಟು ಎಲ್ಲರೂ ಕೂಡ ಅದನ್ನು ಒಪ್ಕೋಬೇಕು, ಸಹಕಾರ ಮಾಡಬೇಕು. ಮತ್ತು ಕೆಲವರೆಲ್ಲ ಮಾತಾಡೋದೇ ಏನು ಕೆಲವಡೆ ರೂಪು ಹೋಗ್ತಕ್ಕಂಥದ್ದನ್ನ ಭಾಳ ಬೇಡ ಅಂತ ನೀವು ಅನೇಕ ಹೋಗ್ತೀವಿ ಎಲ್ಲರೂ ಕೂಡ ಬಂದರೆ ನಾವು ಪೊಲೀಸರಾಗಲಿ ಕಷ್ಟರಾಗಲಿ ಏನು ಮಾಡೋದಿಲ್ಲ. ನೀವೆಲ್ಲರೂ ಕೂಡ ಎಲ್ಲರೂ ಕೂಡ ಯಾರ್ಯಾರಿಗೆ ಪ್ರಸ್ತಾವನೆ ಮಾಡ್ಕೊಂಡು ಹಿಂಗೆ ಮಾಡ್ಕೊಂಡು ಅವರು ಅಂಶಗಳನ್ನು ಏರ್ಪಾಡು ಮಾಡಿಕೊಂಡು ಅವರು ಮಾತುಕತೆ ಮಾಡಿಕೊಂಡು ಸಮಯೋಚಿತವಾಗಿ ಸದವಾನುಸಾರ ಯಾವುದೇ ಸಮಸ್ಯೆ ಇರಲಿಲ್ಲ. ಏನು ಅಲ್ಲಿಂದ ಬೇಕಾದರೂ ಅಲ್ಲಿಂದ ಪ್ರಾರಂಭವಾಗಿ ಬರಬೇಕು. ಎಲ್ಲ ಪ್ರಾರಂಭ ಸಹಕಾರ ಮಾಡಿ ನಾವು ಪ್ರಯತ್ನ ಬರಬೇಕು. ಮುಂದಿನ ಹಂತದಾಗ ನಾವು ಅಧಿಕಾರಿಗಳು ಮಾಡಿ ಯಾವುದೇ ಥರದ ಆದೇಶವನ್ನು ಬದಲಾವಣೆ ಮಾಡೋದು ಅದು ಉಚಿತವಾಗುವುದಿಲ್ಲ. ಅಕಾರಣಕ್ಕೋಸ್ಕರ ನಮ್ಮನ್ನೆಲ್ಲ ಕೇಳಬೇಕಾಗಿದೆ. ಈಗಾಗಲೇ ಹೇಳಿದ್ರೆ ದಯವಿಟ್ಟು ಅರ್ಜಿ ಕೊಡಬಾರ್ದು. ಬಸ್ಸಲ್ಲಿ ಒಂದರಿಂದ ಯಾವುದು, ಮೂರರಿಂದ ಯಾವುದು, ಐದರಿಂದ ಎಷ್ಟು, ಏಳರಿಂದ ಯಾವುದು, ಒಂಬತ್ತರಿಂದ ಯಾವುದು ಅವತ್ತೇ ಬರ್ತದೆ. ಮತ್ತು 9 ಗಂಟೆಗೆ ಕಡ್ಡಾಯ ಎಲ್ಲ ಮಕ್ಕಳ ಮಾಡಿ 9ರಿಂದ ಮಾಡಬೇಕು. ಭಾಳ ಶ್ರೇಷ್ಠ ದಿನ ಇರೋದು. ಮಾದಕ ಪರೀಕ್ಷೆ ಪ್ರಯತ್ನ ಮಾಡಿ ಬೀದಿ ಸಿಕ್ಕಿಲ್ಲ, ಕೆಲಸ ಸಿಕ್ಕಿಲ್ಲ, ಬೇರೆ ಮಾಡಿಸಿಲ್ಲ, ಬೇರೆ 11 ದಿನ 13 ದಿನ 15 ಗಂಟೆ ದಯವಿಟ್ಟು ನಾವು ಪೋಸ್ಟ್ ಮಾಡಲಿಕ್ಕೆ ಹೋಗ್ಬಿಡೋದು. ಮತ್ತು ಎಮೋಷನ್ ಆಗ್ತಕ್ಕಂಥ ಸಮಯದಲ್ಲಿ ಈ ಏನು ಪ್ರೊಸೆಷನ್ ಮತ್ತು ಎಮೋಷನ್ ಎರಡೂ ದಯವಿಟ್ಟು ಎಲ್ಲ ಸಹಪಾಠಿಗಳಿಗೆ, ಸಾಹಸಿಗಳಿಗೆ ತಿಳುವಳಿಕೆ ಹೇಳಿ ಆದರೆ ಅದೇ ಮಾಡಲಿಕ್ಕೆ ಅವಕಾಶ ಇಲ್ಲ. ಬೇಡ ಅಂತಕ್ಕಂಥ ನಿಮ್ಮ ಗಣೇಶ ಮಂದಿರಗಳಿಂದ ಅವರಿಗೆ ಮೆಸೇಜ್ ಹೋಗಬೇಕು, ಮಾಡಬೇಕು. ನಾವು ಅಧಿಕಾರಿಗಳಾಗಿ ಹೇಳಿ ಯಾವ ಕೇಸ್ ಮಾಡಬೇಕು, ಕೇಸ್ ಮಾಡಿ ಮಾಡೋದಕ್ಕಿಂತ ಆ ಗಣೇಶ ಮಂದಿರಗಳಲ್ಲಿ ಆ ಹಿರಿಯರು ಭಾಗ ಹಿರಿಯರು ಯಾರಿದೆ ತಿಳುವಳಿಕೆ ಅದನ್ನು ನಿಯಂತ್ರಣ ಮಾಡೋದಕ್ಕೆ ಭಾಳ ಯಶಸ್ಸು ಹೆಸರಿದೆ. ಅದು ಕೂಡ ಆಗಬೇಕು ನಾವು ಆಶಿಸ್ತೀವಿ. ಸೊ ಅವಶ್ಯ ಮಾಡೋದಕ್ಕೆ ಕೂಡ ಈಗ ಕೆಲವೆಲ್ಲ ಹೇಳಿ ಜನ ಇದನ್ನ ಮತ್ತು ವ್ಯವಸ್ಥೆಗಳಿಲ್ಲ, ಇದ್ದಿಲ್ಲ ಅಂದರೆ ಆಘಾತ ಮಾಡ್ತೀವಿ. ಯಾವ ತುಂಬ ಲೇಟಾಗಿ ಅಂತರವಿದೆ. ಹಾಗಾಗಿ ಹಿಂದೆ ಒಂದು ಬೆಳವಣಿಗೆ ಕೆಲಸ ಕೈಗೊಳ್ಳೋ ಜಾಗದಲ್ಲಿ ಹೋಗಬೇಕು. ನಮ್ಮ ಪೊಲೀಸರು ಮುನ್ಸಿಪಾಲ್ಟಿ ಹೋಗಿ ಆಗಾಗ ಈ ಸರಿ ನಾವು ಕೊಡ್ಕೊಳ್ಳಿಕ್ಕೆ ಅದನ್ನು ಪ್ರಯತ್ನ ಮಾಡಿ ನೋಡ್ಕೊಳ್ತೇವೆ. ಸೊ ಈ ಎಲ್ಲ ವಿಷಯಗಳನ್ನು ಹೇಳಿಕೊಳ್ಳೋದ್ರಲ್ಲಿ ಮತ್ತು ಎಲ್ಲ ವಿಷಯಗಳನ್ನು ನಮ್ಮ ಮಕ್ಕಳಲ್ಲಿ ದಯವಿಟ್ಟು ಆದಷ್ಟು ಬೇಗ ನಾವು 12 ಗಂಟೆಗೆ ಕ್ಲೋಸ್ ಮಾಡೋದು ಹೇಳಲಿಕ್ಕೆ ಮುಗಿಯಲ್ಲ. 2 ಗಂಟೆಗೆ ಕ್ಲೋಸ್ ಮಾಡಲೇಬೇಕು ಅಂತಕ್ಕಂಥದ್ದು ನಿಮ್ಮಲ್ಲಿ ಮೂಡ್ ಬರಬೇಕು. ರಾತ್ರಿ ಎಲ್ಲ ಮಾಡೋದು ಏನು ಅರ್ಥ ಇಲ್ಲ. 12 ಗಂಟೆಗೆ ಕ್ಲೋಸ್ ಮಾಡೋದಕ್ಕೆ 12 ಆಗಬೇಕು. ಅಟ್ಲೀಸ್ಟ್ 2 ಗಂಟೆಗೆ ಮುಕ್ತಾಯ ಮಾಡೋದು ಎಲ್ಲ ಅಧಿಕಾರಿ ಸಂಘಟನೆಗಳು ಲಭ್ಯ ಇರ್ತದೆ. ಎಲ್ಲ ಪ್ರದೇಶ ನಿವಾಸಿಗಳು ಕೂಡ ಸುಸೂತ್ರವಾಗಿ ನಿಲ್ಲುತ್ತದೆ. ಯಾರು ಕೇವಲ 4, 5 ಗಂಟೆ 6 ಗಂಟೆ 7 ಗಂಟೆ ಮಾಡಲಿಕ್ಕೆ ಹೋದರೆ ಅದು ಅವ್ಯವಸ್ಥೆಗಳಾಗ್ತದೆ. ಅದು ಆಗಬೇಡ. ಆ ನಿಟ್ಟಿನಲ್ಲಿ ಎಲ್ಲರೂ ಶಿಸ್ತಿಗೆ ಮತ್ತು ಎಲ್ಲ ಸಮಾಜದ ಕ್ರಿಶ್ಚಿಯನ್ ಸಮಾಜದಲ್ಲಿ ಯಾರೇ ಇರಲಿ ಕೂಡ ಗಣೇಶ ಕೂಡ ಸಹಕಾರ ಮಾಡಬೇಕು. ಈ ಕೆಲವು ಇರ್ತಕ್ಕಂಥ ಕಮಿಟಿಗಳಿಗೆ, ಹಿರಿಯರಿಗೆ ಎಲ್ಲರೂ ಕೂಡ ನಮ್ಮ ವಿಚಾರಗಳನ್ನು ತಿಳಿಸಿಕೊಂಡು ಅವರು ಕೂಡ ಸಹಕಾರ ಮಾಡಬೇಕು ಅವರು ಉದ್ದೇಶ ಹೇಳಬೇಕು. ಅದೇ ರೀತಿಯಾಗಿ ಈಗಿನ ಧರ್ಮ ಇದೆ. ಈಗಿನವರು ಕೂಡ ಎಲ್ಲ ಶಾಂತಿಯ